ಈ ನಡುವೆ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ಕಷ್ಟವಾಗ್ತಾ ಇದೆ. ಇತ್ತೀಚೆಗಷ್ಟೇ ಹಾಲಿನ ದರ ಏರಿಕೆಯಿಂದ ಜನ ಇನ್ನೂ ಸುಧಾರಿಸಿಲ್ಲ. 50 ml ಜಾಸ್ತಿ ಕೊಡ್ತೀವಿ, 2 ರೂಪಾಯಿ ಅಲ್ವಾ, ನೆನಪಿದೆಯಲ್ವಾ? 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಸರ್, ಜಾಸ್ತಿ ಆಯಿತು. 50 ml ಜಾಸ್ತಿ ಕೊಡ್ತಾ ಇಲ್ವಾ? ಯಾರು ಕೇಳ್ದ ನಿಮ್ಮ ಹತ್ರ? ಹಾಂ, ಬಟ್ಟೆ ತಗೊಳಕ್ಕೆ ಹೋಗ್ತೀವಿ, ಒಂದು ಬಟ್ಟೆ 500 ರೂಪಾಯಿ, 1000 ರೂಪಾಯಿ ಕೊಡಿ. ಅಲ್ಲ ಸರ್, ಒಂದೇ ಬಟ್ಟೆ 2 ಕೊಡ್ತಾ ಇದ್ದೀವಿ. ಯಾರು ಕೇಳ್ದ ನಿಮ್ಮ ಹತ್ರ? 50 ml ಜಾಸ್ತಿ ಕೊಡ್ತಾ ಇದ್ವಿ. ನಮ್ಮ ಹತ್ರ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ, ಅದಕ್ಕಾಗಿ ಜನಗಳಿಗೆ ಕೊಡ್ತಾ ಇದ್ದಾರಂತೆ. ಹಾಲಿನ ಪ್ರಾಡಕ್ಟ್ ಮಾಡಿ ಬೇರೆ ಪ್ರಾಡಕ್ಟ್, ತುಪ್ಪ ಮಾಡಿ, ಹಾಲಲ್ಲಿ ಬೆಣ್ಣೆ ಮಾಡಿ, ಹಾಂ ಮಾಡೋಕ್ಕೆ ಐಡಿಯಾ ಇಲ್ಲ. 50 ml ಕೊಡ್ತೀನಿ, 2 ರೂಪಾಯಿ ಜಾಸ್ತಿ ಕೊಡು ಅಂತೇಳಿ. ಆಯಿತಾ, ಅಷ್ಟಾಯ್ತಾ? ಅವತ್ತು ದೊಡ್ಡ ಗಲಾಟೆ ಎಲ್ಲ ಆಯಿತಾ? ಆದರೂ ಅಡ್ಜಸ್ಟ್ ಮಾಡ್ಕೊಂಬಿಟ್ರು. ಆಯ್ತಪ್ಪ, ಒಂದು 50 ml ಹಾಲು ಜಾಸ್ತಿ ಸಿಗ್ತಾ ಇದೆ ಅಂತೇಳಿ. ಈಗ ಮತ್ತೆ ಹಾಲಿನ ದರ ಏರಿಕೆ ಮಾಡಿದ್ದಾರೆ. ನೋಡಿ ರಿಪೋರ್ಟ್. ದುಬಾರಿ ಇದು ದುಬಾರಿ ದುನಿಯಾ. ಬೆಳಗಾದ್ರೆ ಸಾಕು ಹೇಗಪ್ಪ ಬದುಕೋದು ಅನ್ನೋ ಚಿಂತೆ ಶುರುವಾಗುತ್ತೆ. ಅದರಲ್ಲೂ ಹಾಲು ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಇದೀಗ ಮತ್ತೆ ಹಾಲಿನ ದರ ಏರಿಕೆ ಆಗಲಿದೆ ಅನ್ನೋ ಸುದ್ದಿ ಜನರಿಗೆ ಶಾಕ್ ಕೊಟ್ಟಿದೆ. ಮತ್ತೆ ಗ್ರಾಹಕರ ಜೇಬು ಸುಡಲಿದೆ ನಂದಿನಿ. ಹಾಲಿನ ದರ ಹೆಚ್ಚಿಸಲು ಕೆಎಂಎಫ್ ಚಿಂತನೆ. ಕೆಲ ದಿನಗಳ ಹಿಂದಷ್ಟೇ ಸರ್ಕಾರ ನಂದಿನಿ ಹಾಲಿನ ದರ ಹೆಚ್ಚಿಸಿದ್ದು, ಬೆಲೆ ಏರಿಕೆ ನೋಡಿ ಜನ ಹಾಲು ಬಳಸಬೇಕೋ ಬೇಡವೋ ಅಂತ ಆಕ್ರೋಶ ಹೊರಹಾಕಿದ್ರು. ಕೆಲ ದಿನಗಳ ಹಿಂದೆ ಅಷ್ಟೇ ಹಾಲಿನ ದರವನ್ನ ಹೆಚ್ಚಿಸಲಾಗಿತ್ತು. ಇದರಿಂದಾಗಿ ಗ್ರಾಹಕರು ಕೂಡ ಶಾಕ್ಗೊಳಗಾಗಿದ್ರು. ಆದರೆ ಈಗ ಮತ್ತೊಮ್ಮೆ ಹಾಲಿನ ದರವನ್ನ 5 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಏನು ನಾನು ಹೇಳಿದ್ದೀನಿ, ಸೊ ರೈತರ ಬೇಡಿಕೆ 5 ರೂಪಾಯಿ ಕೊಡಬೇಕನ್ನೋದು ಇದೆ. ಸೊ ಎಲ್ಲ ಒಕ್ಕೂಟಗಳ ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ, ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ. ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. ಕೇಳಿದ್ರಲ್ವಾ ಭೀಮಾ ನಾಯಕ್ ಅವರ ಮಾತನ್ನ? ರೈತರಿಗೆ ಹೆಚ್ಚಿನ ದರ ಕೊಡೋ ಸಲುವಾಗಿ ಮುಖ್ಯಮಂತ್ರಿಗಳ ಎದುರು ಹಾಲಿನ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಡ್ತೇವೆ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಸುಳಿವು ಕೊಟ್ಟಿದ್ದಾರೆ. ಒಂದೆಡೆ ಕೆಎಂಎಫ್ ವಹಿವಾಟು ವಿಸ್ತರಣೆಗೆ ಅಡ್ಡಿ ಆರೋಪ ಕೇಳಿಬರ್ತಿದೆ. ಮತ್ತೊಂದೆಡೆ ಹಾಲಿನ ದರ ಏರಿಕೆಗೆ ಶಾಸಕರು, ಕೆಎಂಎಫ್ ಅಧ್ಯಕ್ಷರು ಪದೇ ಪ್ರಸ್ತಾವನೆ ನೀಡುತ್ತಿದ್ದಾರೆ. ಒಂದು ವೇಳೆ ಮತ್ತೆ ಹಾಲಿನ ದರ ಏರಿಕೆಯಾದ್ರೆ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆಯಾಗುವುದಂತೂ ಪಕ್ಕಾ. ವಿಜಯ್ ಜನ್ನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ನಡುವೆ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ಕಷ್ಟವಾಗ್ತಾ ಇದೆ. ಇತ್ತೀಚೆಗಷ್ಟೇ ಹಾಲಿನ ದರ ಏರಿಕೆಯಿಂದ ಜನ ಇನ್ನೂ ಸುಧಾರಿಸಿಲ್ಲ. 50 ml ಜಾಸ್ತಿ ಕೊಡ್ತೀವಿ, 2 ರೂಪಾಯಿ ಅಲ್ವಾ, ನೆನಪಿದೆಯಲ್ವಾ? 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಸರ್, ಜಾಸ್ತಿ ಆಯಿತು. 50 ml ಜಾಸ್ತಿ ಕೊಡ್ತಾ ಇಲ್ವಾ? ಯಾರು ಕೇಳ್ದ ನಿಮ್ಮ ಹತ್ರ? ಹಾಂ, ಬಟ್ಟೆ ತಗೊಳಕ್ಕೆ ಹೋಗ್ತೀವಿ, ಒಂದು ಬಟ್ಟೆ 500 ರೂಪಾಯಿ, 1000 ರೂಪಾಯಿ ಕೊಡಿ. ಅಲ್ಲ ಸರ್, ಒಂದೇ ಬಟ್ಟೆ 2 ಕೊಡ್ತಾ ಇದ್ದೀವಿ. ಯಾರು ಕೇಳ್ದ ನಿಮ್ಮ ಹತ್ರ? 50 ml ಜಾಸ್ತಿ ಕೊಡ್ತಾ ಇದ್ವಿ. ನಮ್ಮ ಹತ್ರ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ, ಅದಕ್ಕಾಗಿ ಜನಗಳಿಗೆ ಕೊಡ್ತಾ ಇದ್ದಾರಂತೆ. ಹಾಲಿನ ಪ್ರಾಡಕ್ಟ್ ಮಾಡಿ ಬೇರೆ ಪ್ರಾಡಕ್ಟ್, ತುಪ್ಪ ಮಾಡಿ, ಹಾಲಲ್ಲಿ ಬೆಣ್ಣೆ ಮಾಡಿ, ಹಾಂ ಮಾಡೋಕ್ಕೆ ಐಡಿಯಾ ಇಲ್ಲ. 50 ml ಕೊಡ್ತೀನಿ, 2 ರೂಪಾಯಿ ಜಾಸ್ತಿ ಕೊಡು ಅಂತೇಳಿ. ಆಯಿತಾ, ಅಷ್ಟಾಯ್ತಾ? ಅವತ್ತು ದೊಡ್ಡ ಗಲಾಟೆ ಎಲ್ಲ ಆಯಿತಾ? ಆದರೂ ಅಡ್ಜಸ್ಟ್ ಮಾಡ್ಕೊಂಬಿಟ್ರು. ಆಯ್ತಪ್ಪ, ಒಂದು 50 ml ಹಾಲು ಜಾಸ್ತಿ ಸಿಗ್ತಾ ಇದೆ ಅಂತೇಳಿ. ಈಗ ಮತ್ತೆ ಹಾಲಿನ ದರ ಏರಿಕೆ ಮಾಡಿದ್ದಾರೆ. ನೋಡಿ ರಿಪೋರ್ಟ್. ದುಬಾರಿ ಇದು ದುಬಾರಿ ದುನಿಯಾ. ಬೆಳಗಾದ್ರೆ ಸಾಕು ಹೇಗಪ್ಪ ಬದುಕೋದು ಅನ್ನೋ ಚಿಂತೆ ಶುರುವಾಗುತ್ತೆ. ಅದರಲ್ಲೂ ಹಾಲು ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಇದೀಗ ಮತ್ತೆ ಹಾಲಿನ ದರ ಏರಿಕೆ ಆಗಲಿದೆ ಅನ್ನೋ ಸುದ್ದಿ ಜನರಿಗೆ ಶಾಕ್ ಕೊಟ್ಟಿದೆ. ಮತ್ತೆ ಗ್ರಾಹಕರ ಜೇಬು ಸುಡಲಿದೆ ನಂದಿನಿ.
ಹಾಲಿನ ದರ ಹೆಚ್ಚಿಸಲು ಕೆಎಂಎಫ್ ಚಿಂತನೆ. ಕೆಲ ದಿನಗಳ ಹಿಂದಷ್ಟೇ ಸರ್ಕಾರ ನಂದಿನಿ ಹಾಲಿನ ದರ ಹೆಚ್ಚಿಸಿದ್ದು, ಬೆಲೆ ಏರಿಕೆ ನೋಡಿ ಜನ ಹಾಲು ಬಳಸಬೇಕೋ ಬೇಡವೋ ಅಂತ ಆಕ್ರೋಶ ಹೊರಹಾಕಿದ್ರು. ಕೆಲ ದಿನಗಳ ಹಿಂದೆ ಅಷ್ಟೇ ಹಾಲಿನ ದರವನ್ನ ಹೆಚ್ಚಿಸಲಾಗಿತ್ತು. ಇದರಿಂದಾಗಿ ಗ್ರಾಹಕರು ಕೂಡ ಶಾಕ್ಗೊಳಗಾಗಿದ್ರು. ಆದ್ರೆ ಈಗ ಮತ್ತೊಮ್ಮೆ ಹಾಲಿನ ದರವನ್ನ 5 ರೂಪಾಯಿಗೆ ಹೆಚ್ಚಳ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಏನು ನಾನು ಹೇಳಿದ್ದೀನಿ, ಸೊ ರೈತರ ಬೇಡಿಕೆ 5 ರೂಪಾಯಿ ಕೊಡಬೇಕನ್ನೋದು ಇದೆ. ಸೊ ಎಲ್ಲ ಒಕ್ಕೂಟಗಳ ಬೇಡಿಕೆ ಇದೆ ಮತ್ತು ರೈತರ ಬೇಡಿಕೆ ಇದೆ. ಈ ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಮುಖಾಂತರ, ನಮ್ಮ ಪಶುಸಂಗೋಪನಾ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ರಾಜಣ್ಣವ್ರ ಮುಖಾಂತರ ನಾನು ಸರ್ಕಾರದ ಮುಂದಿಡ್ತೀನಿ. ಮುಖ್ಯಮಂತ್ರಿಯವರು ಏನು ತೀರ್ಮಾನ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. ಕೇಳಿದ್ರಲ್ವಾ ಭೀಮಾ ನಾಯಕ್ ಅವರ ಮಾತನ್ನ. ರೈತರಿಗೆ ಹೆಚ್ಚಿನ ದರ ಕೊಡೋ ಸಲುವಾಗಿ ಮುಖ್ಯಮಂತ್ರಿಗಳ ಎದುರು ಹಾಲಿನ ದರ ಹೆಚ್ಚಳಕ್ಕೆ ಪ್ರಸ್ತಾವನೆ ಇಡ್ತೇವೆ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಸುಳಿವು ಕೊಟ್ಟಿದ್ದಾರೆ. ಒಂದೆಡೆ ಕೆಎಂಎಫ್ ವಹಿವಾಟು ವಿಸ್ತರಣೆಗೆ ಅಡ್ಡಿ ಆರೋಪ ಕೇಳಿಬರ್ತಿದೆ. ಮತ್ತೊಂದೆಡೆ ಹಾಲಿನ ದರ ಏರಿಕೆಗೆ ಶಾಸಕರು, ಕೆಎಂಎಫ್ ಅಧ್ಯಕ್ಷರು ಪದೇ ಪದೇ ಪ್ರಸ್ತಾವ ನೀಡುತ್ತಿದ್ದಾರೆ. ಒಂದು ವೇಳೆ ಮತ್ತೆ ಹಾಲಿನ ದರ ಏರಿಕೆಯಾದ್ರೆ ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆಯಾಗುವುದಂತೂ ಪಕ್ಕಾ. ವಿಜಯ್ ಜನ್ನಹಳ್ಳಿ, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ನಡುವೆ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಬದುಕೋದೇ ಕಷ್ಟವಾಗ್ತಾ ಇದೆ. ಇತ್ತೀಚೆಗಷ್ಟೇ ಹಾಲಿನ ದರ ಏರಿಕೆಯಿಂದ ಜನ ಇನ್ನೂ ಸುಧಾರಿಸಿಲ್ಲ. 50 ml ಜಾಸ್ತಿ ಕೊಡ್ತೀವಿ, 2 ರೂಪಾಯಿ ಅಲ್ವಾ, ನೆನಪಿದೆಯಲ್ವಾ? 2 ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಸರ್, ಜಾಸ್ತಿ ಆಯಿತು. 50 ml ಜಾಸ್ತಿ ಕೊಡ್ತಾ ಇಲ್ವಾ? ಯಾರು ಕೇಳ್ದ ನಿಮ್ಮ ಹತ್ರ? ಹಾಂ, ಬಟ್ಟೆ ತಗೊಳಕ್ಕೆ ಹೋಗ್ತೀವಿ, ಒಂದು ಬಟ್ಟೆ 500 ರೂಪಾಯಿ, 1000 ರೂಪಾಯಿ ಕೊಡಿ. ಅಲ್ಲ ಸರ್, ಒಂದೇ ಬಟ್ಟೆ 2 ಕೊಡ್ತಾ ಇದ್ದೀವಿ. ಯಾರು ಕೇಳ್ದ ನಿಮ್ಮ ಹತ್ರ? 50 ml ಜಾಸ್ತಿ ಕೊಡ್ತಾ ಇದ್ವಿ. ನಮ್ಮ ಹತ್ರ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ, ಅದಕ್ಕಾಗಿ ಜನಗಳಿಗೆ ಕೊಡ್ತಾ ಇದ್ದಾರಂತೆ. ಹಾಲಿನ ಪ್ರಾಡಕ್ಟ್ ಮಾಡಿ ಬೇರೆ ಪ್ರಾಡಕ್ಟ್, ತುಪ್ಪ ಮಾಡಿ, ಹಾಲಲ್ಲಿ ಬೆಣ್ಣೆ ಮಾಡಿ. ಹಾಂ, ಮಾಡೋಕ್ಕೆ ಐಡಿಯಾ ಇಲ್ಲ. 50 ml ಕೊಡ್ತೀನಿ, 2 ರೂಪಾಯಿ ಜಾಸ್ತಿ ಕೊಡು ಅಂತೇಳಿ. ಆಯಿತಾ, ಅಷ್ಟಾಯ್ತಾ? ಅವತ್ತು ದೊಡ್ಡ ಗಲಾಟೆ ಎಲ್ಲ ಆಯಿತಾ? ಆದರೂ ಅಡ್ಜಸ್ಟ್ ಮಾಡ್ಕೊಂಬಿಟ್ರು. ಆಯ್ತಪ್ಪ, ಒಂದು 50 ml ಹಾಲು ಜಾಸ್ತಿ ಸಿಗ್ತಾ ಇದೆ ಅಂತೇಳಿ. ಈಗ ಮತ್ತೆ ಹಾಲಿನ ದರ ಏರಿಕೆ ಮಾಡಿದ್ದಾರೆ. ನೋಡಿ ರಿಪೋರ್ಟ್. ದುಬಾರಿ, ಇದು ದುಬಾರಿ ದುನಿಯಾ. ಬೆಳಗಾದ್ರೆ ಸಾಕು ಹೇಗಪ್ಪ ಬದುಕೋದು ಅನ್ನೋ ಚಿಂತೆ ಶುರುವಾಗುತ್ತೆ. ಅದರಲ್ಲೂ ಹಾಲು, ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರುಗುತ್ತೆ. ಇದೀಗ ಮತ್ತೆ ಹಾಲಿನ ದರ ಏರಿಕೆ ಆಗಲಿದೆ ಅನ್ನೋ ಸುದ್ದಿ ಜನರಿಗೆ ಶಾಕ್ ಕೊಟ್ಟಿದೆ. ಮತ್ತೆ ಗ್ರಾಹಕರ ಜೇಬು ಸುಡಲಿದೆ ನಂದಿನಿ. ಹಾಲಿನ ದರ ಹೆಚ್ಚಿಸಲು ಕೆಎಂಎಫ್ ಚಿಂತನೆ.